ಹಳ್ಳಿ ಅಣ್ಣ ಸಿಟಿ ತಮ್ಮ. ಒಂದು ಹಳ್ಳಿಯಲ್ಲಿ ಕೃಷ್ಣ ಎಂಬ ಅಣ್ಣ ವಾಸಿಸ್ತಿದ್ದ. ಅವನು ಸರಳ, ಶ್ರಮಜೀವಿ ಮತ್ತು ನೆಲದ ವಾಸನೆ ಹೊಂದಿದ ವ್ಯಕ್ತಿ. ಬೆಳಿಗ್ಗೆ ಎದ್ದರೆ ಹೊಲಕ್ಕೆ ಹೋಗುವುದು, ಹಸು ಮೇಕೆಗಳನ್ನು ನೋಡಿಕೊಳ್ಳುವುದು, ಸಂಜೆ ಮನೆ ಮುಂದೆ ಕುಳಿತು ಊರಿನವರ ಜೊತೆ ಮಾತುಕತೆ. ಅದೇ ಅವನ ಜೀವನ. ಅವನಿಗೆ ಓದು ಕಡಿಮೆ ಇದ್ದರೂ ಬದುಕಿನ ಬುದ್ಧಿ ಹೆಚ್ಚು. ಅವನ ತಮ್ಮ ರಾಕೇಶ್ ಮಾತ್ರ ಸಿಟಿಯಲ್ಲಿ ಓದಿ ಬೆಳೆದವನು. ಇಂಜಿನಿಯರ್ ಆಗಿ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಫ್ಯಾಷನ್ ಬಟ್ಟೆ, ಮೊಬೈಲ್, ಕಾರು, ಸಿಟಿಯ ಜೀವನಕ್ಕೆ ಅವನು ಹೊಂದಿಕೊಂಡಿದ್ದ. ಹಳ್ಳಿಗೆ ಬರುವಾಗೆಲ್ಲ ಅಣ್ಣನ ಜೀವನವನ್ನು ನೋಡಿ ನಗುತ್ತಿದ್ದ. ಅಣ್ಣ, ಇನ್ನೂ ಈ ಮಣ್ಣಲ್ಲೇ ಜೀವನವ, ಸಿಟಿಗೆ ಬಾ, ಪ್ರಗತಿ ಮಾಡು ಎಂದು ಹೇಳುತ್ತಿದ್ದ. ಕೃಷ್ಣ ನಗುತ್ತಾ, ಪ್ರಗತಿ ಎಂದ್ರೆ ಮನಸ್ಸಿಗೆ ಶಾಂತಿ ಇರಬೇಕು ತಮ್ಮ ಎಂದು ಉತ್ತರಿಸುತ್ತಿದ್ದ. ಒಮ್ಮೆ ಸಿಟಿಯಲ್ಲಿ ಭಾರೀ ಮಳೆ ಬಂದು ರಾಕೇಶ್ ಕೆಲಸವನ್ನೂ ಕಳೆದುಕೊಂಡ. ಒಬ್ಬನೇ ಇದ್ದ ಅವನಿಗೆ ಜೀವನ ತುಂಬಾ ಕಷ್ಟವಾಗಿ ಕಂಡಿತು. ಬೇಸರದಿಂದ ಹಳ್ಳಿಗೆ ಅಣ್ಣನ ಮನೆಗೆ ಬಂದ. ಕೃಷ್ಣ ಅವನನ್ನು ಯಾವ ಪ್ರಶ್ನೆಯೂ ಕೇಳದೆ ಆತ್ಮೀಯವಾಗಿ ಬರಮಾಡಿಕೊಂಡ. ತಾನು ಬೆಳೆದ ಆಹಾರವನ್ನೂ ಅವನಿಗೆ ತಿನ್ನಿಸಿದ, ಹೊಲದಲ್ಲಿ ಕೆಲಸ ಕಲಿಸಿದ. ಕೆಲ ದಿನಗಳಲ್ಲಿ ರಾಕೇಶ್ ಗಮನಿಸಿದ, ಹಳ್ಳಿಯ ಜೀವನ ಕಷ್ಟವಾದರೂ ಹೃದಯಕ್ಕೆ ನೆಮ್ಮದಿ ನೀಡುತ್ತದೆ. ಅಣ್ಣನ ಶ್ರಮ, ಸಹನೆ, ಸಂಬಂಧಗಳ ಮೌಲ್ಯ